ಸಾಮಾನ್ಯವಾಗಿ ಶಾಲಾ ಕಾಲೇಜಿನಲ್ಲಿ ಆಟಗಳನ್ನು ಹೇಳಿಕೊಡಲು ಯಾರಿರ್ತಾರೆ? ಒಬ್ಬ ಶಿಕ್ಷಕರು ಇರುತ್ತಾರೆ. ಥ್ರೋಬಾಲ್, ವಾಲಿಬಾಲ್, ಕಬಡ್ಡಿ ಆಗಿರ್ಬೋದು, ಅವುಗಳನ್ನು ಹೇಳ್ಕೊಡೋಕ್ಕೆ ಒಬ್ಬ ಶಿಕ್ಷಕರು ಇರ್ತಾರೆ. ಅವರು ತಮ್ಮ ವಿದ್ಯಾರ್ಥಿನಿಯರಿಗೆ ಆ ಆಟಗಳಲ್ಲಿ ತರಬೇತಿಯನ್ನು ನೀಡುತ್ತಾರೆ. ಅವರಿಗೇನು ಆಟ ಹೇಳ್ಕೊಡ್ತಾರೆ ಅದನ್ನು ಟ್ರೈನಿಂಗ್ನವರು ಟೀಚರು ಕೊಡ್ತಾರೆ. ಅವರು ಶಾಲೆಯ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ, ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ, ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರ ಮಟ್ಟದ ಕ್ರೀಡಾ ಸ್ಪರ್ಧೆಯಲ್ಲಿ ಭಾಗವಹಿಸುವಂತೆ ಮಕ್ಕಳಿಗೆ ಪ್ರೋತ್ಸಾಹಿಸುತ್ತಾರೆ. ಅವರು ಮಕ್ಕಳಿಗೆ ಸ್ಟೇಟ್ ಲೆವೆಲ್, ತಾಲೂಕು ಲೆವೆಲ್ ಅದರಲ್ಲಿ ಆಟ ಆಡೋಕ್ಕೆ ಮಕ್ಕಳಿಗೆ ಅವರು ಎನ್ಕರೇಜ್ಮೆಂಟನ್ನು ಕೊಡ್ತಾರೆ ಮತ್ತು ಪ್ರಾಕ್ಟೀಸನ್ನು ಸಹ ಇವರು ಕೊಡ್ತಾರೆ. ಅದರಲ್ಲಿ ಗೆದ್ದರೆ ಮಕ್ಕಳಿಗೆ ಬಹುಮಾನ ಸಹ ಸಿಗುತ್ತೆ. ಕ್ರೀಡಾಪಟು ಆಗಲು ಬಯಸುವವರು ಆರೋಗ್ಯವಂತರಾಗಿರಬೇಕು. ಕ್ರೀಡಾಪಟು ಆಗಬೇಕಂದ್ರೆ ಫಿಸಿಕಲ್ ಫಿಟ್ನೆಸ್ ಇರಬೇಕು. ದೃಷ್ಟಿಬಲ, ಆತ್ಮಬಲ ಅನಿವಾರ್ಯವಾಗಿರುತ್ತದೆ. ಹಾಗೂ ಅವರಲ್ಲಿ ಸ್ನೇಹಶಕ್ತಿ, ಪ್ರೀತಿ ಇತ್ಯಾದಿ ಬೇರೆಯವರಿಗೆ ಮಾದರಿಯಾಗಿರಬೇಕು. ಮತ್ತು ಅವರು ನಿರಂತರವಾಗಿ ಸಾಧಕರ ಆಗಿರಬೇಕು. ಅಂದರೆ ನಾನು ಈ ಕೆಲಸ ಮಾಡ್ತೀನಿ ಅಂತ ಅವ್ರಿಗೆ ಅನಿಸ್ಬೇಕು. ಹೊರ ರಾಜ್ಯಗಳಲ್ಲಿ, ಹೊರ ದೇಶಗಳಲ್ಲಿ ಆಡುವ ಅವಕಾಶ ಅವನಿಗೆ ಸಿಕ್ಕಾಗ, ಅಂದರೆ ಇಂಟರ್ನ್ಯಾಷನಲ್, ಬೇರೆ ನಮ್ಮ ದೇಶದಿಂದ ಔಟ್ಸೈಡ್ ಕಂಟ್ರಿ ಅಂತಾರಲ್ವ, ಅದರಲ್ಲಿ ಅವ್ರಿಗೆ ಏನಾದರೂ ಅವಕಾಶ ಸಿಕ್ಕರೆ ಅವನು ಅಲ್ಲಿ ಹೋಗಿ ಸಹ ಅವನು ಆಟ ಆಡೋ ಅವನಿಗೆ ಒಂದು ಶಕ್ತಿ ಇರಬೇಕು. ಅವನಿಗೆ ಸಿಕ್ಕಾಗ ಅವನು ಆ ಸ್ಥಳಗಳಲ್ಲಿ ನೋಡಬಹುದು, ಅಲ್ಲಿನ ಜನರ ಸ್ನೇಹ ಗಳಿಸಬಹುದು. ಮುಖ್ಯವಾಗಿ ಆಟದ ಶೈಲಿಯನ್ನು ಗಮನಿಸಬಹುದು. ಅವರು ಬೇರೆ ದೇಶದಲ್ಲಿ ಯಾವ ರೀತಿಯಾಗಿ ಆಟ ಆಡ್ತಾರೆ ಅಂತ ನಾವು ಫಸ್ಟು ನೋಡ್ಕೋಬೇಕು. ಕ್ರೀಡಾ ಜಗತ್ತು ತುಂಬ ವಿಶಾಲವಾಗಿದೆ. ಅದಕ್ಕೆ ಪ್ರೋತ್ಸಾಹ, ಪ್ರಚಾರ ಎಲ್ಲ ದೇಶಗಳಿಗೂ ಹೆಚ್ಚಿದೆ. ಕ್ರೀಡಾ ಜಗತ್ತು ತುಂಬ ವಿಶಾಲವಾಗಿದೆ. ನೀವು ಯಾವುದ್ರಲ್ಲಾದರೂ ಟ್ರೈನಿಂಗ್ ತೊಗೊಂಡ್ರೆ ಅದು ನಿಮಗೆ ಫ್ಯೂಚರಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಕ್ರೀಡೆಗಳನ್ನು ತುಂಬ ಪ್ರೋತ್ಸಾಹಿಸುತ್ತವೆ. ಜಗತ್ತಿನ ಎಲ್ಲ ರಾಷ್ಟ್ರಗಳು ಸಹ ಆಟಗಳು, ಕ್ರೀಡೆ ಏನಿದೆ ಅವುಗಳನ್ನು ಪ್ರೋತ್ಸಾಹ ಮಾಡುತ್ತೆ. ಈಗ ದೂರದರ್ಶನ ಸೌಕರ್ಯ ಇರುವುದರಿಂದ ಯಾವುದೇ ದೇಶಗಳಲ್ಲಿ ನಡೆಯುವ ಆಟಗಳನ್ನು ಅಭಿಮಾನಿಗಳು ತಮ್ಮ ಮನೆಯಲ್ಲಿ ಕುಳಿತು ಅವರು ವೀಕ್ಷಿಸಬಹುದು, ನೋಡ್ಬೋದು. ಇಂದು ಬಗೆಯ ಕ್ರೀಡಾ ಸ್ಪರ್ಧೆಯಲ್ಲಿ ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಮಾಡಿದ ಆಟಗಾರರು ಸಾಕಷ್ಟು ಮಂದಿ ಇದ್ದಾರೆ. ಇಂಟರ್ನ್ಯಾಷನಲಿ ಅವ್ರ ಹೆಸರು ಗಳಿಸಿರುವಂಥ ಸಾಧಕರು ಇವಾಗ ನಾವು ನೋಡ್ಬೋದು.